ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಂಗರಾಜು. ಅಮ್ಮ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಕಾರ್ಯದರ್ಶಿ ಹಾಗೂ ಆಕಾಶ್ PU ಕಾಲೇಜ್ ಚಿಕ್ಕಬಳ್ಳಾಪುರ ಸಂಸ್ಥೆಯ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರ್ತೇನೆ. ಈ ನಮ್ಮ ಟ್ರಸ್ಟ್ ಅಂತಕ್ಕಂಥದ್ದು ಸರಿಸುಮಾರು 2.5 ವರ್ಷಗಳಿಂದ ನಿರಂತರ ಸಮಾಜ ಸೇವೆಯನ್ನು ಮಾಡ್ತಾ ಬರ್ತಾ ಇದೆ. ಅದರಲ್ಲೂ 2 ಕ್ಷೇತ್ರಗಳು, ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ. ಶಿಕ್ಷಣ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಾಗಿರ್ಬೋದು ಅಥವಾ ಪೋಷಕರಿಲ್ಲದೆ ಅಥವಾ ಒಂಟಿ ಪೋಷಕರನ್ನು ಹೊಂದಿರತಕ್ಕಂಥ ಮಕ್ಕಳು, ಇಂಥವರನ್ನು ಗುರುತಿಸಿ ಶೈಕ್ಷಣಿಕ ಪರಿಕರಗಳು ಮತ್ತು ಒಂದಷ್ಟು ವಿದ್ಯಾರ್ಥಿ ವೇತನವನ್ನು ನಾವು ನೀಡ್ತಾ ಬಂದಿರ್ತೇವೆ. ಗ್ರಾಮೀಣಾಭಿವೃದ್ಧಿ ಸಂಬಂಧಪಟ್ಟಂಗೆ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮತ್ತು ಕಾರ್ಯದರ್ಶಿಗಳ ನೆರವಿನೊಂದಿಗೆ ಮತ್ತು ಅವರ ಬೆಂಬಲದೊಂದಿಗೆ ಕೆಲವೊಂದು ಗ್ರಾಮಗಳಲ್ಲಿ ಸಹಾಯಾರ್ಥ ಶಿಬಿರಗಳು ಮತ್ತು ಸ್ವಚ್ಛತಾ ಶಿಬಿರಗಳನ್ನು ಮಾಡಿರ್ತೇವೆ. ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಒಂದಷ್ಟು ಆರೋಗ್ಯ ಶಿಬಿರಗಳನ್ನು ಕೂಡ ಏರ್ಪಾಟು ಮಾಡಿದ್ದೇವೆ ಮತ್ತು ನಗರದಲ್ಲಿ ಕೂಡ ರಕ್ತದಾನ ಶಿಬಿರಗಳನ್ನು ಮಾಡುವ ಮುಖಾಂತರ ರಕ್ತದ ಅರಿವನ್ನು, ಅದರ ಮಹತ್ವವನ್ನು ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಈ ನಮ್ಮ ಅಮ್ಮ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಮಾಡ್ತಾ ಬರ್ತಾಯಿದೆ. ಈ ಟ್ರಸ್ಟ್ನ ಅಷ್ಟು ಕಾರ್ಯಕಾರಿ ಮೆಂಬರ್ಗಳಾಗಿರ್ಬೋದು ಅಥವಾ ಸಹಾಯವನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ಬೆಂಬಲವಾಗಿ ನೀಡ್ತಕ್ಕಂಥ ಸಾರ್ವಜನಿಕರಾಗಿರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲೂಕಿನ ಸಮಸ್ತ ವಿದ್ಯಾರ್ಥಿ ಸಮುದಾಯ ಆಗಿರ್ಬೋದು, ನಮ್ಮ ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು, ಆಕಾಶ್ ಪದವಿ ಪೂರ್ವ ಕಾಲೇಜಿನ ಬೋಧಕೇತರ ಸಿಬ್ಬಂದಿಯವರಾಗಿರ್ಬೋದು, ಅವರ ಬೆಂಬಲ ನಮಗೆ ಪ್ರತಿನಿತ್ಯ ಅಥವಾ ಪ್ರತಿ ಕ್ಷಣ ನಾವು ಯಾವಾಗ ಆಕ್ಟಿವಿಟಿ ಮಾಡೋಕ್ಕೆ ಹೊರಡ್ತೀವಿ ಅವಾಗೆಲ್ಲ ನಮಗೆ ಬೆಂಬಲವನ್ನು ನಿಂತಿದ್ದಾರೆ. ಮುಂದುವರೆದಾಗಿ ನಾನೇನಿವತ್ತು ಒಂದು ವಿಷಯವನ್ನು ಮಾತಾಡೋಕ್ಕೆ ಬಂದಿದ್ದೀನಿ. ಮೊಹರಂ ಅಂತಕ್ಕಂಥದ್ದು ಒಂದು ಹಬ್ಬ. ಈ ಹಬ್ಬವನ್ನು ಭಾರತೀಯ ಭಾವೈಕ್ಯತೆ ಸಂದೇಶ ಅಂತೇಳಿ ತುಂಬ ಗ್ರಾಮಾಂತರ ಪ್ರದೇಶಗಳಲ್ಲಿ ಆಚರಣೆಯನ್ನು ಮಾಡ್ತಾರೆ. ಯಾವ ರೀತಿ ಅಂದರೆ ಹಿಂದೂ ಮತ್ತು ಮುಸಲ್ಮಾನರು ಒಟ್ಟಾಗಿ ಹಳ್ಳಿಗಾಡುಗಳಲ್ಲಿ ಆಚರಣೆ ಮಾಡ್ತಾರೆ. ಇದೊಂದು ರೀತಿಯಲ್ಲಿ ಎಷ್ಟಿದೆ ಅಂದರೆ ಸಾಮರಸ್ಯದ ಪ್ರತೀಕ ಅಥವಾ ಸಂಕೇತ ಎಂಬಂತೆ ಬಿಂಬಿಸ್ತಾರೆ ಅಂಥ ಒಂದು ಹಬ್ಬ. ನಾವು ಚಿಕ್ಕಂದಲ್ಲಿ ನಾವು ನೋಡಿರ್ತಕ್ಕಂಥದ್ದು. ಅದು ಬೇರೆ ಉದ್ದೇಶದಿಂದ ಇಸ್ಲಾಂ ಕ್ಯಾಲೆಂಡರ್ನಲ್ಲಿ ಬೇರೆ ಉದ್ದೇಶ ಇದೆ. ಆದಾಗ್ಯೂ ಭಾರತ ದೇಶದಲ್ಲಿ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳು ಅದನ್ನು ಯಾವ ರೀತಿ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳಿಕೊಟ್ಟಿದ್ದು. ಅದಕ್ಕಾಗಿ ಇಡೀ ಭಾರತದ ಸಮಸ್ತ ಜನತೆ ಏನಿದ್ದಾರೆ ಇಂಥ ಹಬ್ಬಗಳನ್ನು ಆಚರಣೆ ಮಾಡೋ ಮುಖಾಂತರ ಅಖಂಡ ಭಾರತದ ಕಲ್ಪನೆಯನ್ನು ಎತ್ತಿ ಹಿಡಿತಕ್ಕೆ ಸಹಕಾರಿ ಆಗುತ್ತೆ ಅನ್ನೋದನ್ನು ನಾನಾದರೂ ಬಲವಾಗಿ ನಂಬಿದೆ. ಇನ್ನು ಮುಂದುವರೆದಾಗೆ ಇದೇ ತಿಂಗಳಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ನಿಜಕ್ಕೂ ತುಂಬ ಸಂತೋಷದ ವಿಷಯ. ಯಾಕಂದರೆ ಇತಿಹಾಸದ ಒಬ್ಬ ಪುರುಷನಿಗೆ, ಮಹಾನ್ ವ್ಯಕ್ತಿಗೆ ನೀಡತಕ್ಕಂಥ ಗೌರವ. ನಾನೊಬ್ಬ ಇತಿಹಾಸ ಉಪನ್ಯಾಸಕನಾಗಿ ಕೆಂಪೇಗೌಡರ ಇಡೀ ಜೀವನ ಚರಿತ್ರೆಯನ್ನು ಓದಿದ್ದೆ. ಈ ಭಾಗದಲ್ಲಿ ಇವತ್ತೇನು ಏಷ್ಯಾ ಖಂಡದಲ್ಲೇ ಅತ್ಯಂತ ವೇಗವಾಗಿ ಮುಂದುವರಿತಿರುವ ನಗರ, ಸಿಲಿಕಾನ್ ಸಿಟಿ ಎಂಬ ಖ್ಯಾತಿಗೆ ಒಳಗಾಗಿರ್ತಕ್ಕಂಥ ಈ ಬೆಂಗಳೂರನ್ನು ಕಟ್ಟದೇ ಇದ್ದಿದ್ದರೆ, ಅದರ ನಿರ್ಮಾಣದ ಕಲ್ಪನೆಯನ್ನು ಮಾಡದೇ ಇದ್ದಿದ್ದರೆ ಕರ್ನಾಟಕದ 75% ಆದಾಯ ಬರ್ತಿರಲಿಲ್ಲ. ಬೆಂಗಳೂರು ಒಂದರಿಂದ ಬರ್ತದೆ 75% ಆದಾಯ. ಎಷ್ಟೋ ಜನರಿಗೆ ಜೀವನ ಕಲ್ಪಿಸ್ಕೊಟ್ಟಿದೆ ಬೆಂಗಳೂರು. ಅದನ್ನು ಕಟ್ಟಬೇಕು, ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಮುನ್ಸೂಚನೆ, ಒಂದು ಆಲೋಚನೆ ಇದೆಯಲ್ಲ, ಅದಕ್ಕಾಗಿ ನಿಜವಾಗಿ ನಾವು ಕೆಂಪೇಗೌಡರಿಗೆ ಅನಂತ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಕೆಂಪೇಗೌಡರಿಗೆ ಅವರ ಸಾಧನೆ ತುಂಬ ಇದೆ. ನಾನು ನಮ್ಮ ಮಕ್ಕಳಿಗೆ ತರಗತಿ ಕೋಣೆಗಳಲ್ಲಿ ಹೇಳ್ತಾ ಇರ್ತೇನೆ. ಆದಾಗ್ಯೂ ಅವರ ಜಯಂತಿಯನ್ನು ಇವತ್ತು ನಾವು ವಿಜೃಂಭಣೆಯಿಂದ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕೂಡ ಆಚರಣೆ ಮಾಡ್ತೀವಿ. ಅವರ ಒಂದು ಸಾಧನೆಯನ್ನು ಮಕ್ಕಳಿಗೆ ತಿಳಿ ಹೇಳುವ ಮುಖಾಂತರ ಮುಂದಿನ ಜನಾಂಗ ಅಥವಾ ಮುಂದಿನ ಪೀಳಿಗೆ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸಜ್ಜುಗೊಳ್ಳಬೇಕು ಅಂತಕ್ಕಂಥ ಮಹಾನ್
ಮಹದಾಸೆ ನಮ್ಮ ಶಿಕ್ಷಿತ ವರ್ಗದವರಾಗಿರ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಕರ್ನಾಡ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು, ಹಾಗೆ ಮೊಹರಂ ಹಬ್ಬದ ಶುಭಾಶಯಗಳು. ಮುಂದುವರೆದಂತೆ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಪ್ರತಿ ತಿಂಗಳಲ್ಲೂ ಕೂಡ ನಾವು ಏನು ಸಮಾಜ ಸೇವೆ ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಮಾಡಲ್ಲ. ನಮ್ಮ ನಿರ್ದಿಷ್ಟ ಮಾಸಿಕ ಆದಾಯದಲ್ಲಿ ಒಂದಷ್ಟು ಪಾಲನ್ನು ತೆಗೆದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಅದಕ್ಕೆ ಅಭೂತಪೂರ್ವ ಬೆಂಬಲವನ್ನು ನೀಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಜನತೆಯ ಸಹೃದಯರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.